ನಮಸ್ಕಾರ ವೀಕ್ಷಕರೇ, 2024ರ 17ನೇ ಸೀಸನ್ ನ ಐಪಿಎಲ್ ಗಾಗಿ ಭರದಿಂದ ಎಲ್ಲಾ ಸಿದ್ಧತೆ ನಡೆಯುತ್ತಿದೆ. ಈಗಾಗಲೇ ಐಪಿಎಲ್ ನ ಆಕ್ಷನ್ ಸಹ ಮುಗಿದಿದ್ದು ಎಲ್ಲಾ ತಂಡಗಳು ಕೂಡ ಈ ಬಾರಿ ಐಪಿಎಲ್ ಟೈಟಲ್ ಅನ್ನು ಗೆದ್ದು ಬೀಗಲು ಕಠಿಣ ಅಭ್ಯಾಸದಲ್ಲಿ ನಿರತರಾಗಿವೆ. ಇದರ ನಡುವೆ ಈಗ ಐಪಿಎಲ್ ಬಗ್ಗೆ ಒಂದು ದೊಡ್ಡ ಅಪ್ಡೇಟ್ ಹೊರಬೀಳುತ್ತಿದ್ದು, ಈ ಬಾರಿ ಐಪಿಎಲ್ ನ 17ನೇ ಸೀಸನ್ ಮಾರ್ಚ್ 22ಕ್ಕೆ ಪ್ರಾರಂಭವಾಗಿ ಮೇ 26ಕ್ಕೆ ಫೈನಲ್ ಪಂದ್ಯ ನಡೆಯುವ ಸಾಧ್ಯತೆ ಇದೆ ಎಂದು ಕ್ರಿಕ್ ಬಜ್ ವರದಿ ಮಾಡಿದೆ. ಹೌದು ವೀಕ್ಷಕರೇ, ಅದಕ್ಕೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತೆ 2024ರ ಐಪಿಎಲ್ ಸೀಸನ್ ನಲ್ಲಿ ನೀವು ಯಾವ ತಂಡವನ್ನು ಸಪೋರ್ಟ್ ಮಾಡುತ್ತಿದ್ದೀರಿ ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ 2024ರ ಲೋಕಸಭಾ ಚುನಾವಣೆ ಈಗಾಗಲೇ ಹತ್ತಿರ ಬರುತ್ತಿದೆ. ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಈ ಬಾರಿಯ ಐಪಿಎಲ್ ವಿದೇಶದಲ್ಲಿ ನಡೆಯಬಹುದು ಎಂದು ಸಾಕಷ್ಟು ಸುದ್ದಿಗಳು ಹರಿದಾಡುತ್ತಿದ್ದವು. ಆದರೆ ಈಗ ಬರುವಂತ ಮಾಹಿತಿಗಳ ಪ್ರಕಾರ ಈ ಬಾರಿಯ ಪೂರ್ತಿ ಸೀಸನ್ ಭಾರತದಲ್ಲಿಯೇ ನಡೆಯುವ ಎಲ್ಲಾ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಈಗಾಗಲೇ ಇದರ ಬಗ್ಗೆ ಬಿಸಿಸಿಐ ಈಗ ಅಫಿಷಿಯಲ್ ಆಗಿ ಮೀಟಿಂಗ್ ನಡೆಸಿದ್ದು, ಈ ಮೀಟಿಂಗ್ ನಲ್ಲಿ ಹಲವಾರು ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ. ಲೋಕಸಭಾ ಚುನಾವಣೆಯು ಕೂಡ ಇದೇ ಸಮಯದಲ್ಲಿ ಇರುವುದರಿಂದ ಭದ್ರತೆಯ ದೃಷ್ಟಿಯಿಂದ ಈ ಬಾರಿಯ ಐಪಿಎಲ್ ವಿದೇಶದಲ್ಲಿ ಶಿಫ್ಟ್ ಮಾಡಲಾಗುವುದು ಎಂದು ಸಾಕಷ್ಟು ಸುದ್ದಿಗಳು ವರದಿಯಾಗಿದ್ದವು. ಆದರೆ ಈಗ ಬರುವಂತಹ ಮಾಹಿತಿಗಳ ಪ್ರಕಾರ ಈ ಬಾರಿಯ ಐಪಿಎಲ್ ಬಹುತೇಕ ಭಾರತದಲ್ಲೇ ನಡೆಯುವ ಸಾಧ್ಯತೆ ತುಂಬಾ ಹೆಚ್ಚಾಗಿದೆ ಎಂದು ಹೇಳಲಾಗುತ್ತಿದೆ. ಮತ್ತೆ ಈ ಬಾರಿಯ ಐಪಿಎಲ್ ನ ಉದ್ಘಾಟನಾ ಪಂದ್ಯ ಮಾರ್ಚ್ 22ರಂದು ನಡೆಯಲಿದ್ದರೆ ಫೈನಲ್ ಪಂದ್ಯ ಮೇ 26ಕ್ಕೆ ನಡೆಯುವ ಸಾಧ್ಯತೆ ಇದೆ. ಮತ್ತೆ ಉದ್ಘಾಟನಾ ಪಂದ್ಯ ಈ ಬಾರಿ ಆರ್ಸಿಬಿ ಮತ್ತೆ ಸಿಎಸ್ಕೆ ನಡುವೆ ನಡೆಯುವ ಸಾಧ್ಯತೆ ಇದೆ ಎಂದು ಕ್ರಿಕ್ ಬಜ್ ಈಗಾಗಲೇ ವರದಿ ಮಾಡಿದೆ. ಆದರೆ ಇಲ್ಲಿ ಇನ್ನೊಂದು ಗಮನಾರ್ಹ ವಿಷಯ ಏನೆಂದರೆ, ಜೂನ್ 26ಕ್ಕೆ ಐಪಿಎಲ್ ನ ಫೈನಲ್ ಪಂದ್ಯ ನಡೆದರೆ ಇದಾದ ಕೇವಲ 5 ದಿನಗಳ ನಂತರ 2024ರ T20 ವಿಶ್ವಕಪ್ ನ ಉದ್ಘಾಟನಾ ಪಂದ್ಯ ನಡೆಯಲಿದೆ. ಇದು ಸ್ವಲ್ಪ ಮಟ್ಟಿಗೆ ಭಾರತ ಸೇರಿದಂತೆ ಎಲ್ಲಾ ತಂಡಗಳಿಗೂ ಕೂಡ ಆತಂಕ ಉಂಟು ಮಾಡಿದ್ದು, ಐಪಿಎಲ್ ಫೈನಲ್ ಮುಗಿದ ಕೇವಲ 5 ದಿನಗಳಲ್ಲಿ T20 ವಿಶ್ವಕಪ್ ನ ಪ್ರಿಪರೇಷನ್ ಮಾಡುವುದು ಸ್ವಲ್ಪ ಕಷ್ಟಕರವಾಗಲಿದೆ. ಸದ್ಯಕ್ಕಂತೂ ಕ್ರಿಕ್ ಬಜ್ ರಿಪೋರ್ಟ್ಸ್ ಪ್ರಕಾರ ಮಾರ್ಚ್ 22ರಿಂದ ಐಪಿಎಲ್ ಶುರುವಾಗಲಿದ್ದು, ಇದರಲ್ಲಿ ದಿಢೀರನೆ ಯಾವುದಾದ್ರೂ ಬದಲಾವಣೆ ಮಾಡಲಾಗುತ್ತಾ ಎಂದು ಕಾದು ನೋಡಬೇಕಾಗಿದೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.